ನಮಸ್ಕಾರ. ಅಧ್ಯಾಯ 63 ದಕ್ಷಿಣೇಶ್ವರದಿಂದ ಬೀಳ್ಕೊಳ್ಳುವಿಕೆ. 1855ರಲ್ಲಿ ಸುಮಾರು ತಮ್ಮ 19ನೇ ವಯಸ್ಸಿನಲ್ಲಿ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಕಾಲಿಟ್ಟರು. ಪೂಜಾರಿಯಾಗಿ ಅಲ್ಲಿ ತಮ್ಮ ಜೀವನವನ್ನು ಪ್ರಾರಂಭ ಮಾಡಿದರು. ತಮ್ಮ ಸಾಧನಾ ಬಲದಿಂದ ಮೃಣ್ಮಯದ ಹಿಂದೆ ಇರುವ ಚಿನ್ಮಯವನ್ನು ಕಂಡರು. ಹಲವು ಹಾದಿಗಳಲ್ಲಿ ನಡೆದು ಹೋಗಿ ಒಂದು ಸತ್ಯವನ್ನು ಕಂಡರು. ಎಲ್ಲ ಧರ್ಮಗಳು, ತತ್ವಗಳು, ಭಾವಗಳು, ಯೋಗಗಳನ್ನು ಅನುಷ್ಠಾನ ಮಾಡಿದರು. ಸಹಸ್ರ ದಳದ ಕಮಲದಂತೆ ಅರಳಿತು ಅವರ ಆಧ್ಯಾತ್ಮಿಕ ಜೀವನ ಕುಸುಮ. ಆಧ್ಯಾತ್ಮಿಕ ಪಿಪಾಸುಗಳು ಹಗಲು ರಾತ್ರಿ ಇವರ ಬಳಿಗೆ ಬಂದು ಇವರ ಭಗವತ್ ಸಾಕ್ಷಾತ್ಕಾರದ ಮಧುವನ್ನು ಹೀರಿಕೊಂಡರು. ದಕ್ಷಿಣೇಶ್ವರ ಇವರ ಸಾಧನಾ ರಂಗ, ಸಿದ್ಧಿಗಳಿಸಿದ ಸ್ಥಳ. ನಂತರ ಇವರು ತಮ್ಮ ಶಿಷ್ಯರನ್ನು ತರಬೇತುಗೊಳಿಸಿದ ಸ್ಥಳವೂ ಆಗಿತ್ತು. ಸುಮಾರು 30 ವರ್ಷಗಳ ಕಾಲ ಅಲ್ಲಿದ್ದು ಅದನ್ನು ಒಂದು ತಪೋಭೂಮಿ, ತೀರ್ಥಕ್ಷೇತ್ರವನ್ನಾಗಿ ಮಾಡಿ ಈ ಅಧ್ಯಾಯದ ಕೊನೆಯಲ್ಲಿ ಅವರು ಕಲ್ಕತ್ತೆಗೆ ಹೊರಡುವುದನ್ನು ನೋಡುತ್ತೇವೆ. ಅವರು ಕಲ್ಕತ್ತೆಗೆ ಹೋಗುತ್ತಾರೆ, ಹಿಂತಿರುಗಿ ಬರದಂತೆ ಹೋಗುತ್ತಾರೆ. ಶ್ರೀರಾಮಕೃಷ್ಣರ ಜೀವನದ ಆದಿ, ಮಧ್ಯ, ಅಂತ್ಯ ಎಲ್ಲವೂ ಆಕರ್ಷಣೀಯವಾಗಿದೆ. ಹೇಗೆ ಗಂಗಾ ನದಿ ಗೋಮುಖಿಯಿಂದ ಬಂಗಾಳ ಕೊಲ್ಲಿ ಸೇರುವವರೆಗೆ ಪವಿತ್ರವೋ ಹಾಗೆ ಶ್ರೀರಾಮಕೃಷ್ಣರ ಜೀವನ. ಶ್ರೀರಾಮಕೃಷ್ಣರು ನಿಸರ್ಗದ ಶಿಶು. ಸಮಾಧಿಯ ಮೊದಲ ಸವಿಯನ್ನು ಅನುಭವಿಸಿದ್ದು ಪ್ರಕೃತಿ ಸೌಂದರ್ಯದ ಮಹಾದ್ವಾರದ ಮೂಲಕ. ಹಾಡು, ಸುಂದರ ದೃಶ್ಯ, ನಾಟ್ಯ ಇವುಗಳೆಲ್ಲ ಭಗವಂತನ ಕಡೆಗೆ ಸೆಳೆದ ದೇವದೂತರಂತೆ ಇದ್ದವು ಅವರ ಪಾಲಿಗೆ. ಅವರಿಗೆ ಬಾಹ್ಯ ಪ್ರಕೃತಿ ಒಂದು ಪುಸ್ತಕವಾಗಿತ್ತು. ಅವರು ಶಾಲೆಗಿಂತ ಹೆಚ್ಚಾಗಿ ಇಲ್ಲಿ ಓದಿದರು. ಆಧ್ಯಾತ್ಮಿಕ ಸತ್ಯಗಳನ್ನು ಉದಾಹರಿಸುವುದಕ್ಕೆ ಅವರು ಇಲ್ಲಿಂದಲೇ ಉಪಮಾನಗಳನ್ನು ಆಯ್ದರು. ಶ್ರೀರಾಮಕೃಷ್ಣರಲ್ಲಿರುವಷ್ಟು ರೋಮಾಂಚನಕಾರಿಯಾದ ಆಧ್ಯಾತ್ಮಿಕ ಸಾಧನೆಯನ್ನು ನಾವು ಮತ್ಯಾವ ವ್ಯಕ್ತಿಯಲ್ಲಿಯೂ ಕಾಣುವುದಕ್ಕೆ ಆಗುವುದಿಲ್ಲ. ಅವರ ಸಾಧನೆಗಳನ್ನು ಓದುತ್ತಿದ್ದರೆ ಇದೇನು ನರಮನುಷ್ಯನಿಗೆ ಸಾಧ್ಯವೇ ಎನಿಸುತ್ತದೆ. ಮಹಾ ಸಾಧನೆಗಳನ್ನು ಎಷ್ಟು ಉತ್ಕಟವಾಗಿ ಸಾಧಿಸುತ್ತಾರೆ, ಎಷ್ಟು ತೀವ್ರವಾಗಿ ಮುಗಿಸುತ್ತಾರೆ ಎಂಬುದನ್ನು ನೋಡಿದಾಗ ನಾವು ಅವಾಕ್ ಆಗುತ್ತೇವೆ. ಸಂಗ್ರಹಿಸುವುದರಲ್ಲಿ ಎಂತಹ ಸಾಹಸವನ್ನು ನೋಡುತ್ತೇವೆಯೋ ಅದನ್ನು ಕೊಡುವುದರಲ್ಲಿ ಅದೇ ಔದಾರ್ಯವನ್ನು ನೋಡುತ್ತೇವೆ. ದೇವರ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಯಾರೇ ಬರಲಿ ಇಲ್ಲ ಎನ್ನಲಿಲ್ಲ. ತಮ್ಮ ಸೌಕರ್ಯಗಳನ್ನು ಬದಿಗಿಟ್ಟು ಬಂದವರಿಗೆ ತಮ್ಮಲ್ಲಿರುವುದನ್ನು ಕೊಡುತ್ತಾರೆ. ಹೀಗೆ ಕೊಡುವಾಗ ಗೊಣಗಾಡಿಕೊಂಡು ಕೊಡುವುದಿಲ್ಲ. ತನ್ನ ಮಗುವಿಗೆ ಹಾಲನ್ನು ಕೊಡುವುದರಲ್ಲಿ ತಾಯಿಗೆ ಎಂತಹ ಆನಂದವಿದೆಯೋ ಅಂತಹ ಆನಂದದಿಂದ ಆಧ್ಯಾತ್ಮಿಕ ಪಿಪಾಸುಗಳಿಗೆ ತಮ್ಮ ಸಾಧನೆಯ ಫಲವನ್ನೆಲ್ಲ ಧಾರೆ ಎರೆಯುತ್ತಾರೆ. ಉದಿಸಿದ ಸೂರ್ಯ ಮುಳುಗುವಾಗ ಇದ್ದಕ್ಕೆ ಇದ್ದಂತೆ ಕಣ್ಮರೆಯಾಗುವುದಿಲ್ಲ. ಕ್ರಮೇಣ ಪಶ್ಚಿಮ ದಿಗಂತಕ್ಕೆ ಜಾರುವನು. ಸಂಧ್ಯಾರಾಗದ ಸೊಬಗನ್ನು ಚೆಲ್ಲಿ ಮಾಯವಾಗುವನು. ಶ್ರೀರಾಮಕೃಷ್ಣರು 1885ನೇ ಧಗೆಯಲ್ಲಿ ತುಂಬ ನೊಂದರು. ಅದರಿಂದ ಪಾರಾಗುವುದಕ್ಕೆ ಬೇಕಾದಷ್ಟು ಮಂಜುಗಡ್ಡೆಯನ್ನು ತಿನ್ನುತ್ತಿದ್ದರು. ಪದೇ ಪದೇ ಈ ಮಂಜುಗಡ್ಡೆಯನ್ನು ತೆಗೆದುಕೊಳ್ಳುವಾಗ ಗಂಟಲಿನಲ್ಲಿ ಯಾತನೆಯಾಗುತ್ತಿತ್ತು. ಆದರೆ ಅದನ್ನು ಮೊದಮೊದಲು ಅಷ್ಟು ಗಮನಿಸಲಿಲ್ಲ. ಆದರೆ 1 ತಿಂಗಳಾದ ಮೇಲೆ ಅದು ಹೆಚ್ಚೇ ಆಯಿತು. ಸಮಾಧಿಯಾದ ನಂತರ ಬಹಿರ್ಮುಖವಾದಾಗ, ಮಾತನಾಡಿದಾಗ ಅದು ಜಾಸ್ತಿಯಾಗುತ್ತಿತ್ತು. ಬಾಗ್ ಬಜಾರಿನಲ್ಲಿದ್ದ ಗಂಟಲಿನ ಕಾಯಿಲೆಯ ಪ್ರವೀಣನಾದ ಡಾಕ್ಟರ್ ರಾಖಾಲ್ ಚಂದ್ರ ಹಾಲ್ದಾರ್ ಎಂಬುವನನ್ನು ಕರೆಸಿ ಪರೀಕ್ಷೆ ಮಾಡಿಸಿದರು. ಅವನು ಕೆಲವು ಔಷಧಿಗಳನ್ನು ಬರೆದುಕೊಟ್ಟ. ಶ್ರೀರಾಮಕೃಷ್ಣರಿಗೆ ಹೆಚ್ಚು ಮಾತನಾಡಬೇಡಿ, ಸಮಾಧಿಗೆ ಹೋಗಬೇಡಿ ಎಂದ. ಆದರೆ ಶ್ರೀರಾಮಕೃಷ್ಣರಿಗೆ ಮಾತ್ರ ಈ ಸಲಹೆಗಳನ್ನು ಅನುಷ್ಠಾನಕ್ಕೆ ತರುವುದು ತುಂಬ ಕಷ್ಟವಾಗಿತ್ತು. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಕೆಲವು ಮೈಲಿಗಳ ದೂರದಲ್ಲಿರುವ ವೈಷ್ಣವ ಪುಣ್ಯಕ್ಷೇತ್ರವಾದ ಪಾಣಿಹಾಟಿಗೆ ಪ್ರತಿ ವರ್ಷವೂ ಹೋಗುತ್ತಿದ್ದರು. ಅಲ್ಲಿ ಕೀರ್ತನೆಯನ್ನು ಕೇಳಿ ಸಮಾಧಿಗೆ ಹೋಗುತ್ತಿದ್ದರು. ಈ ಸಲ ಶ್ರೀರಾಮಕೃಷ್ಣರು ಕೆಲವು ತರುಣ ಶಿಷ್ಯರಿಗೆ ಜನ ಹೇಗೆ ಭಗವಂತನ ಹೆಸರಿನಲ್ಲಿ ನರ್ತಿಸುತ್ತಾರೆ, ತಮ್ಮನ್ನೇ ಮರೆಯುತ್ತಾರೆ ಎಂಬುದನ್ನು ತೋರಿಸುವುದಕ್ಕೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದರು. ಆದರೆ ಇದು ವೈದ್ಯರ ಸಲಹೆಗೆ ವಿರೋಧವಾಗಿತ್ತು. ಹಿರಿಯ ಭಕ್ತರೆಲ್ಲ ಬೇಡ ಎಂದರು. ಶ್ರೀರಾಮಕೃಷ್ಣರಾದರೂ ಅವರನ್ನು ಸುಮ್ಮನಿರಿಸಿದರು. ಬೆಳಿಗ್ಗೆ ತಿಂಡಿ ತಿಂದು ಹೋಗಿ ಅಲ್ಲಿ 1-2 ಗಂಟೆ ಇದ್ದು ಆಮೇಲೆ ಬಂದು ಬಿಡೋಣ, ಅದರಿಂದ ಏನೋ ಅಷ್ಟು ವ್ಯಥೆ ಆಗುವುದಿಲ್ಲ.
ಮತ್ತು ನಾನು ಸಮಾಧಿಗೆ ಬೀಳದಂತೆ ನೋಡಿಕೊಳ್ಳುತ್ತೇನೆ ಎಂದರು. ಮಾರನೇ ದಿನ ಸುಮಾರು 25 ಜನ ಭಕ್ತರು 2 ದೋಣಿಗಳಲ್ಲಿ ದಕ್ಷಿಣೇಶ್ವರಕ್ಕೆ ಬಂದರು. ಶ್ರೀರಾಮಕೃಷ್ಣರಿಗೆ ಪ್ರತ್ಯೇಕವಾದ ಒಂದು ದೋಣಿಯನ್ನು ಗೊತ್ತು ಮಾಡಿದರು. ಕೆಲವು ಮಹಿಳಾ ಭಕ್ತರು ಕೂಡ ಜೊತೆಗೆ ಬರುವವರಾಗಿದ್ದರು. ಶ್ರೀ ಶಾರದಾದೇವಿಯವರು ಒಬ್ಬ ಮಹಿಳಾ ಭಕ್ತೆಯ ಮೂಲಕ ತಾವು ಪಾಣಿಹಾಟಿಗೆ ಬರಬಹುದೇ ಎಂದು ಹೇಳಿ ಕಳುಹಿಸಿದರು. ಶ್ರೀರಾಮಕೃಷ್ಣರು ಮಹಿಳಾ ಭಕ್ತೆಗೆ, ನೀವೆಲ್ಲರೂ ಹೇಗಿದ್ದರೂ ಬರುತ್ತೀರಲ್ಲ, ಅವರಿಗೆ ಇಚ್ಛೆಯಾದರೆ ಬೇಕಾದರೆ ಅವರು ಬರಬಹುದು ಎಂದರು. ಶ್ರೀ ಶಾರದಾದೇವಿಯವರು ಇದನ್ನು ಕೇಳಿ ತಾವು ಬರಬೇಕಾಗಿಲ್ಲ ಎಂಬುದು ಶ್ರೀರಾಮಕೃಷ್ಣರ ಅಭಿಪ್ರಾಯವೆಂದು ಊಹಿಸಿ ಅವರು ಹೋಗಲಿಲ್ಲ. ಅವರಿಗೆ ಇಷ್ಟವಿದ್ದರೆ ನೀನು ಬಾ ಎನ್ನುತ್ತಿದ್ದರು. ಯಾವಾಗ ನಿನಗೆ ಬೇಕಾದರೆ ನೀನು ಬರಬಹುದು ಎಂದರೋ ಅವರ ಮನಸ್ಸಿನಲ್ಲಿ ಬೇಡ ಎಂದಿದೆ ಎಂಬುದನ್ನು ಶ್ರೀ ಶಾರದಾದೇವಿಯವರ ಸೂಕ್ಷ್ಮ ಬುದ್ಧಿ ಗ್ರಹಿಸಿತು. ದೋಣಿ ಅವತ್ತು ಮಧ್ಯಾಹ್ನದ ಹೊತ್ತಿಗೆ ಪಾಣಿಹಾಟಿಯನ್ನು ಸೇರಿತು. ಅಲ್ಲೊಂದು ಹಳೆಯ ವೃಕ್ಷದ ಕೆಳಗೆ ವೈಷ್ಣವ ಭಕ್ತರು ಹರಿಕೀರ್ತನೆಯನ್ನು ಮಾಡುತ್ತಿದ್ದರು. ಅವರಲ್ಲಿ ಕೆಲವರು ಹೆಂಗಸರೂ ಇದ್ದರು. ನರೇಂದ್ರ, ಬಲರಾಮ್, ಗಿರೀಶ ಮುಂತಾದವರು ಶ್ರೀರಾಮಕೃಷ್ಣರು ಸಂಕೀರ್ತನಾ ಪಾರ್ಟಿಯೊಂದಿಗೆ ಬೆರೆಯದಂತೆ ನೋಡಿಕೊಂಡರು. ಶ್ರೀರಾಮಕೃಷ್ಣರು ಭಕ್ತರೊಡನೆ ಮಣಿಸೇನ್ ಎಂಬ ಅಲ್ಲಿಯ ಜಮೀನ್ದಾರನ ಮನೆಗೆ ಹೋದರು. ಅವರು ಇವರನ್ನೆಲ್ಲ ಸ್ವಾಗತಿಸಿದರು. ಇಲ್ಲಿ 2 ಮುಖ್ಯವಾದ ಸ್ಥಳಗಳಿವೆ. ಒಂದು ಮಣಿಬಾಬುವಿನ ಮನೆಯ ಪಕ್ಕದಲ್ಲಿರುವ ರಾಧಾಕಾಂತ ದೇವಾಲಯ ಮತ್ತು ಅಲ್ಲಿಂದ 1 ಮೈಲಿ ದೂರವಿರುವ ರಾಘವ ಪಂಡಿತನೆಂಬ ಚೈತನ್ಯರ ಭಕ್ತನ ಮನೆ. ಹಿಂದೆ ಚೈತನ್ಯನ ಭಕ್ತ ರಘುನಾಥ್ ದಾಸ್ ಎಂಬುವನು ನಿತ್ಯಾನಂದ ಮತ್ತು ಅವರ ಅನುಯಾಯಿಗಳಿಗೆ ಸತ್ಕಾರ ಮಾಡಿದ ಗೌರವಾರ್ಥವಾಗಿಯೇ ಈ ದಿನದ ಉತ್ಸವ. ಇಲ್ಲಿಯೇ ನಿತ್ಯಾನಂದ ಒಬ್ಬ ಭಗವದ್ಭಕ್ತನಾದ ಶ್ರೀಮಂತನ ಮಗನಿಗೆ ಅವನು ಸಂಸಾರವನ್ನು ತ್ಯಜಿಸಿ ಪೂರಿಯಲ್ಲಿರುವ ಗೌರಾಂಗನನ್ನು ಸೇರುವುದಕ್ಕೆ ಅನುಮತಿ ಇಟ್ಟದ್ದು. ಶ್ರೀರಾಮಕೃಷ್ಣರು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡ ಮೇಲೆ ದೇವಸ್ಥಾನದಲ್ಲಿ ದೇವರನ್ನು ನೋಡುವುದಕ್ಕೆ ಹೋದರು. ಅಂಗಳದಲ್ಲಿ ಕೆಲವು ಭಕ್ತರು ಭಗವಂತನ ನಾಮವನ್ನು ಭಜಿಸುತ್ತಿದ್ದರು. ಅಷ್ಟು ಹೊತ್ತಿಗೆ ಒಬ್ಬ ಮನುಷ್ಯ ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡು ಭಜನೆ ಮಾಡುವವರೊಡನೆ ಸೇರಿ ಭಾವಮುಖದಲ್ಲಿ ನರ್ತಿಸುವವನಂತೆ ನಟಿಸಿದನು. ಶ್ರೀರಾಮಕೃಷ್ಣರು ಇದನ್ನು ನೋಡುತ್ತಿದ್ದ ಹಾಗೆಯೇ ಅವರಿಗೂ ಭಾವ ಬಂದು ತಮ್ಮ ಭಕ್ತರ ಪಕ್ಕದಿಂದ ಸರಿದು ಇವರನ್ನು ಸೇರಿ ಕೀರ್ತನೆಯಲ್ಲಿ ನೃತ್ಯ ಮಾಡಲಾರಂಭಿಸಿದರು. ನರೇಂದ್ರ ಮತ್ತು ಇತರರು ಅವರನ್ನು ಸುತ್ತುಗಟ್ಟಿದರು. ಶ್ರೀರಾಮಕೃಷ್ಣರು ನೃತ್ಯ ಮಾಡತೊಡಗಿದಾಗ ತುಂಬ ಭಾವಪರವಶರಾಗಿ ತಾಳಕ್ಕೆ ಸರಿಯಾಗಿ ನೃತ್ಯ ಮಾಡುತ್ತಾ ಸಮಾಧಿಸ್ಥರಾದರು. ಶ್ರೀರಾಮಕೃಷ್ಣರ ಈ ವರ್ತನೆಯಿಂದ ಅಲ್ಲಿದ್ದವರಲ್ಲೆಲ್ಲ ಒಂದು ಭಗವದ್ಭಾವ ಮೂಡಿ ಎಲ್ಲರೂ ನೃತ್ಯ ಮಾಡತೊಡಗಿದರು. ಅರ್ಧ ಗಂಟೆಯಾದ ಮೇಲೆ ಶ್ರೀರಾಮಕೃಷ್ಣರಿಗೆ ಬಾಹ್ಯ ಪ್ರಜ್ಞೆ ಬಂತು. ಶ್ರೀರಾಮಕೃಷ್ಣರ ಭಕ್ತರು ಅವರನ್ನು ಭಕ್ತರಿಂದ ಬೇರೆ ಮಾಡಿ ಬೇಗ ರಾಘವ ಪಂಡಿತನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ದಕ್ಷಿಣೇಶ್ವರಕ್ಕೆ ಹೊರಡುವುದಕ್ಕೆ ಪ್ರಯತ್ನಿಸಿದರು. ಆದರೆ ಭಜನೆ ಮಾಡುವವರು ಇವರು ಎಲ್ಲಿಗೆ ಹೋದರೆ ಅಲ್ಲಿಗೆ ಬರುತ್ತಿದ್ದರು. ಶ್ರೀರಾಮಕೃಷ್ಣರು ಭಾವಮುಖದಲ್ಲಿದ್ದರು. ಸ್ವಲ್ಪ ಚೇತರಿಸಿಕೊಂಡು ಮುಂದೆ ಹೋದರು. ಪುನಃ ಸಮಾಧಿಗೆ ಹೋದರು. ಅವರು ಬೇಗ ಹೊರಡುವಂತೆ ಇರಲಿಲ್ಲ. ಇಂದಿನ ದಿನ ಶ್ರೀರಾಮಕೃಷ್ಣರು ನೃತ್ಯ ಮಾಡುತ್ತಾ ಸಮಾಧಿ ಸ್ಥಿತಿಗೆ ಹೋಗುವ ದೃಶ್ಯ ಅಸದೃಶವಾದುದು. ಅವರು ಭಾವಮುಖದಲ್ಲಿದ್ದಾಗ ಎಂದಿಗಿಂತ ಎತ್ತರವಾಗಿ ಹಗುರವಾಗಿ ಇದ್ದಂತೆ ಕಂಡರು. ಅವರ ಮುಖದಲ್ಲಿ ದೈವಿ ತೇಜಸ್ಸು ಹೊಳೆಯುತ್ತಿತ್ತು. ಅಲ್ಲಿ ದಯೆ, ಕರುಣೆ, ಶಾಂತಿ, ಆನಂದಗಳೆಲ್ಲ ವ್ಯಕ್ತವಾಗಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಮೊಗದ ಮಂದಹಾಸ ನೋಡಿದವರ ಮೇಲೆಲ್ಲ ಒಂದು ಪ್ರಭಾವವನ್ನು ಬೀರುತ್ತಿತ್ತು. ಅವರು ಧರಿಸಿದ್ದ ಕಾವಿ ಬಣ್ಣದ ಬಟ್ಟೆ ಅವರನ್ನು ಮತ್ತೂ ಸುಂದರವಾಗಿ ಕಾಣುವಂತೆ ಮಾಡಿತು. ಅವರ ಸುತ್ತಲೂ ಇದ್ದ ಭಕ್ತರಿಗೆ ಇವರು ಅಲೌಕಿಕ ತೇಜಸ್ಸಿನಿಂದ ಕೂಡಿದವರಂತೆ ಕಂಡರು. ಅವರು ಎಲ್ಲವನ್ನೂ ಮರೆತರು. ಇತರ ಕೀರ್ತನ ಪಂಗಡದವರು ಕೂಡ ಭಕ್ತಿ ಭಾವದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು. ಒಂದು ದೊಡ್ಡ ಗುಂಪು ರಾಘವ ಪಂಡಿತನ ಮನೆ ಕಡೆ ಹೊರಟಿತು. ಶ್ರೀರಾಮಕೃಷ್ಣರು ಇಲ್ಲಿಗೆ ಬರುವುದಕ್ಕೆ ಮುಂಚೆ ಇಲ್ಲಿ ಒಂದು ಘಟನೆ ಜರುಗಿತು. ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಬಂದಿದ್ದ ಮಹಿಳಾ ಭಕ್ತರು ಅವರಿಗಾಗಿ ಸ್ವಲ್ಪ ಪ್ರಸಾದವನ್ನು ತಂದಿದ್ದರು. ಇದ್ದಕ್ಕಿದ್ದಂತೆಯೇ ಒಬ್ಬ ವೈಷ್ಣವ ತಾನು ಭಾವದಲ್ಲಿರುವಂತೆ ನಟಿಸಿ ಮಹಿಳೆಯರ ಕೈಯಲ್ಲಿದ್ದ ಪ್ರಸಾದದ ಮಡಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚೂರನ್ನು ಶ್ರೀರಾಮಕೃಷ್ಣರ ಬಾಯಿಗೆ ಇಟ್ಟನು. ಆ ಸಮಯದಲ್ಲಿ ಅವರು ಭಾವಮುಖದಲ್ಲಿದ್ದರು. ಯಾರೋ ಅಯೋಗ್ಯರು ಅವರನ್ನು ಮುಟ್ಟಿದ್ದರಿಂದ ಅವರ ದೇಹವೆಲ್ಲ ನೋವಿನಿಂದ ಕಂಪಿಸಿತು. ಅವರ ಸಮಾಧಿಗೆ ಭಂಗವಾಯಿತು. ಬಾಯಿಗೆ ಇಟ್ಟಿದ್ದ ಪ್ರಸಾದವನ್ನು ಅವರು ಉಗುಳಿದರು.
ಅನಂತರ ಇನ್ನೊಬ್ಬರ ಕೈಯಿಂದ ಒಂದು ಚೂರು ಪ್ರಸಾದವನ್ನು ತೆಗೆದುಕೊಂಡು ಉಳಿದುದನ್ನು ಎಲ್ಲರಿಗೂ ಹಂಚಿದರು. ಶ್ರೀರಾಮಕೃಷ್ಣರ ಬಾಯಿಗೆ ಪ್ರಸಾದವನ್ನು ತುರುಕಿದ ಅಪರಿಚಿತ ಪತ್ತೆಯಿಲ್ಲದೆ ಹೊರಟು ಹೋದ. ಶ್ರೀರಾಮಕೃಷ್ಣರು 1 ಮೈಲಿಯನ್ನು 3 ಗಂಟೆಗಳಲ್ಲಿ ನಡೆದು ರಾಘವ ಪಂಡಿತನ ಮನೆಯನ್ನು ಸೇರಿದರು. ಅಲ್ಲಿ ದೇವರ ದರ್ಶನ ಮಾಡಿದ ಮೇಲೆ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡರು. ಅನಂತರ ಭಕ್ತರ ತಂಡ ಕಡಿಮೆಯಾಯಿತು. ಶ್ರೀರಾಮಕೃಷ್ಣರನ್ನು ದೋಣಿಗೆ ಕರೆದುಕೊಂಡು ಹೋದರು. ಇವರು ದೋಣಿಯನ್ನು ಹತ್ತಿ ಇನ್ನೇನು ಅದು ಹೋಗುವ ಸಮಯಕ್ಕೆ ನಗರದ ನಭೈ ಚೈತನ್ಯ ಎಂಬುವನು ಶ್ರೀರಾಮಕೃಷ್ಣರನ್ನು ನೋಡಲು ಓಡಿ ಬಂದ. ಆತ ಈ ಉತ್ಸವಕ್ಕೆ ಶ್ರೀರಾಮಕೃಷ್ಣರು ಬಂದಿದ್ದಾರೆ ಎಂಬುದನ್ನು ಕೇಳಿದ್ದ. ಅವರಿಗಾಗಿ ಎಲ್ಲೆಲ್ಲೋ ಹುಡುಕಾಡಿದ. ಈಗ ಅವರನ್ನು ದೋಣಿಯಲ್ಲಿ ಕಂಡು ನಮಸ್ಕಾರ ಮಾಡಿ ಆಶೀರ್ವದಿಸಬೇಕೆಂದು ಕೇಳಿಕೊಂಡ. ಶ್ರೀರಾಮಕೃಷ್ಣರು ಅವನ ಶ್ರದ್ಧಾ ಭಕ್ತಿಗಳಿಗೆ ಮೆಚ್ಚಿ ಭಾವಮುಖದಲ್ಲಿ ಅವನನ್ನು ಮುಟ್ಟಿದರು. ತಕ್ಷಣವೇ ನಭೈ ಆನಂದಾತಿಶಯದಿಂದ ಕುಣಿಯಲು ಮೊದಲು ಮಾಡಿದ. ಶ್ರೀರಾಮಕೃಷ್ಣರಿಗೆ ಪುನಃ ನಮಸ್ಕರಿಸಿದ. ಶ್ರೀರಾಮಕೃಷ್ಣರು ನಭೈನ ಎದೆಯನ್ನು ನೇವರಿಸಿ ಅವನನ್ನು ಹಿಂದಿನ ಪರಿಸ್ಥಿತಿಗೆ ತಂದರು. ಅಂದಿನಿಂದ ನಭೈನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು. ಅವನು ತನ್ನ ಸಂಸಾರವನ್ನು ಮಗನಿಗೆ ವಹಿಸಿ ಗಂಗಾ ನದಿಯ ತೀರದಲ್ಲಿ ಸಾಧನೆ ಭಜನಾದಿಗಳಲ್ಲಿ ಕಾಲ ಕಳೆಯತೊಡಗಿದನು. ಅಂದಿನಿಂದ ಸಂಕೀರ್ತನೆ ಕೇಳಿದಾಗ ನಭೈ ಭಾವಾವಸ್ಥೆಗೆ ಹೋಗುತ್ತಿದ್ದನು. ಅವನ ಸಂಪರ್ಕವನ್ನು ಪಡೆದವರಿಗೆಲ್ಲ ಅವನು ಸ್ಫೂರ್ತಿದಾಯಕನಾಗಿದ್ದ. ಶ್ರೀರಾಮಕೃಷ್ಣರು ಸಾಯಂಕಾಲ ದಕ್ಷಿಣೇಶ್ವರಕ್ಕೆ ಬಂದರು. ಭಕ್ತರು ಶ್ರೀರಾಮಕೃಷ್ಣರನ್ನು ಬೀಳ್ಕೊಂಡು ಕಲ್ಕತ್ತೆಗೆ ತೆರಳಿದರು. ಮಹಿಳಾ ಭಕ್ತರು ಅಂದಿನ ರಾತ್ರಿಯನ್ನು ಶಾರದಾದೇವಿಯವರ ಬಳಿಯಲ್ಲಿ ಕಳೆಯಲು ಇಚ್ಛಿಸಿದರು. ಏಕೆಂದರೆ ಮಾರನೇ ದಿನ ಸ್ನಾನಯಾತ್ರೆ ಇತ್ತು. ಅಂದಿನ ರಾತ್ರಿ ಊಟ ಮಾಡುತ್ತಿದ್ದಾಗ ಶ್ರೀರಾಮಕೃಷ್ಣರು ಮಹಿಳಾ ಭಕ್ತಿಗೆ, ಇವತ್ತು ಶಾರದಾದೇವಿಯವರು ಬರದೇ ಇದ್ದು ಒಳ್ಳೆದಾಯಿತು. ನನಗೆ ಬರುತ್ತಿದ್ದ ಸಮಾಧಿಯನ್ನು ಅಲ್ಲಿಯವರು ನೋಡುತ್ತಿದ್ದರು. ಅವರೇನಾದರೂ ಬಂದಿದ್ದರೆ ಪರಮಹಂಸ ಪರಮಹಂಸ ಎಂದು ಹಾಸ್ಯ ಮಾಡುತ್ತಿದ್ದರು. ಇದರಿಂದ ಪಾರಾದ ಹಾಗೆ ಆಯಿತು ಎಂದರು. ಅಂದಿನ ರಾತ್ರಿ ಶ್ರೀರಾಮಕೃಷ್ಣರಿಗೆ ನಿದ್ರೆಯಿಲ್ಲ. ಹಲವಾರು ಜನ ಜಾತ್ರೆ ಸಮಯದಲ್ಲಿ ಅವರನ್ನು ಮುಟ್ಟಿದರು. ದೇಹವೆಲ್ಲ ಉರಿಯುತ್ತಿತ್ತು. ಮಾರನೇ ದಿನ ಸ್ನಾನಯಾತ್ರೆ ಆದ್ದರಿಂದ ಅನೇಕ ಜನ ಗಂಡಸರು ಹೆಂಗಸರು ಇವರನ್ನು ನೋಡಲು ಬಂದರು. ಅವರಲ್ಲಿ ಒಬ್ಬ ಸ್ತ್ರೀ ತನ್ನ ಸಂಸಾರ ತಾಪತ್ರಯವನ್ನೆಲ್ಲ ಇವರಲ್ಲಿ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕೆಂದು ಬೇಡಿಕೊಂಡಳು. ಇದರಿಂದಲೂ ಅವರ ಮನಸ್ಸು ಕ್ಷೋಭೆಗೊಂಡಿತು. ಅಂದಿನ ದಿನ ಸರಿಯಾಗಿ ಊಟ ಮಾಡಲಿಲ್ಲ. ಎಂದಿನಂತೆ ಮಾತನಾಡಲಿಲ್ಲ. ಹಿಂದಿನ ವರ್ಷಗಳಲ್ಲಿ ಈ ಸ್ನಾನಯಾತ್ರೆಯ ದಿನದಂದು ಶ್ರೀರಾಮಕೃಷ್ಣರಿಗೆ ಗಾಢ ಸಮಾಧಿಯಾಗಿ ಬಿಡುತ್ತಿತ್ತು. ಅದರ ಪ್ರಭಾವ 2-3 ದಿನಗಳಾದರೂ ಇರುತ್ತಿತ್ತು. ಆದರೆ ಇಂದು ಅವರಿಗೆ ಏನೂ ಆಗಲಿಲ್ಲ. ಏಕೆಂದರೆ ಹಿಂದಿನ ದಿನ ಕೆಲಸಕ್ಕೆ ಬಾರದ ಅಯೋಗ್ಯರನ್ನೆಲ್ಲ ಅವರನ್ನು ಮುಟ್ಟಿ ಅವರ ಮನಸ್ಸು ಊರ್ಧ್ವಗಾಮಿಯಾಗುವುದಕ್ಕೆ ಆತಂಕವಾಗಿದ್ದರು. ಪಾಣಿಹಾಟಿ ಉತ್ಸವದಲ್ಲಿ ಭಾಗಿಯಾದ ಮೇಲೆ ಶ್ರೀರಾಮಕೃಷ್ಣರ ಆರೋಗ್ಯ ಮತ್ತೂ ಹದಗೆಟ್ಟಿತು. ಹವಾ ಕೂಡ ಚೆನ್ನಾಗಿರಲಿಲ್ಲ. ನೃತ್ಯ, ಭಜನೆ, ಸಮಾಧಿ ಇವುಗಳಿಂದ ಅವರ ಕಂಠವೇದನೆ ಬಹಳ ಉಲ್ಬಣವಾಯಿತು ಎಂದು ವೈದ್ಯರು ಹೇಳಿದರು. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಮಾಡದೇ ಇದ್ದರೆ ಆಮೇಲೆ ಅದು ಗುಣವಾಗುವುದು ಕಷ್ಟವಾಗಬಹುದು ಎಂದು ವೈದ್ಯರು ಎಚ್ಚರಿಕೆ ಕೊಟ್ಟರು. ಮುಂದೆ ಚೆನ್ನಾಗಿ ಅವರನ್ನು ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ಕೊಟ್ಟರು. ಭಕ್ತರು ಶ್ರೀರಾಮಕೃಷ್ಣರಾದರೂ ಮಗುವಿನಂತೆ ಜವಾಬ್ದಾರಿಯನ್ನೆಲ್ಲ ರಾಮಚಂದ್ರ ಮತ್ತು ಇನ್ನು ಕೆಲವು ಹಿರಿಯ ಭಕ್ತರ ಮೇಲೆ ಹಾಕಿಬಿಟ್ಟರು. ಇವರೆಲ್ಲ ಏನಾದರೂ ನನ್ನನ್ನು ಪಾಣಿಹಾಟಿಗೆ ಹೋಗಬೇಡಿ, ಇಲ್ಲಿಯೇ ಇರಿ ಎಂದಿದ್ದರೆ ನಾನು ಅಲ್ಲಿಗೆ ಹೋಗುತ್ತಲೇ ಇರಲಿಲ್ಲ ಎಂದರು. ಈ ವೇಳೆಗೆ ಭಕ್ತನೊಬ್ಬ ಕಲ್ಕತ್ತೆಯಿಂದ ಶ್ರೀರಾಮಕೃಷ್ಣರನ್ನು ನೋಡಲು ಬಂದ. ಅವರು ಚಿಕ್ಕ ಮಂಚದ ಮೇಲೆ ತೆಪ್ಪಗೆ ಕುಳಿತಿದ್ದರು. ಅವರ ಗಂಟಲಿಗೆ ಔಷಧ ಹಚ್ಚಿತ್ತು. ಅವರು ಹುಡುಗನಂತೆ ತುಂಬ ಕೋಪಿಸಿಕೊಂಡವರಂತೆ ಕಂಡರು. ಏನಾಗಿದೆ ನಿಮಗೆ ಎಂದು ಭಕ್ತ ಕೇಳಿದಾಗ, ಈ ನೋವು ಜಾಸ್ತಿಯಾಗಿದೆ, ವೈದ್ಯರು ಮಾತನಾಡಬೇಡಿ ಎನ್ನುತ್ತಾರೆ ಎಂದರು. ಆಗ ಭಕ್ತ, ನೀವು ಪಾಣಿಹಾಟಿಗೆ ಹೋಗಿದ್ದರಂತೆ, ಅದರಿಂದಲೇ ಇರಬೇಕು ಇದು ಎಂದನು. ಅದಕ್ಕೆ ಅವರು, ಹೌದು ನೋಡು, ಈ ರಾಮಚಂದ್ರ ನನ್ನನ್ನು ಮಳೆಯಲ್ಲಿ ಕರೆದುಕೊಂಡು ಹೋದ. ನಡೆಯುವುದಕ್ಕೆ ಕೆಸರು, ದಿನವೆಲ್ಲ ನಾನು ಅಲ್ಲಿ ಕುಣಿಯಬೇಕಾಯಿತು ಎಂದರು. ಭಕ್ತ, ನೀವು ಇನ್ನೂ ಕೆಲವು ದಿನಗಳು ವಿಶ್ರಾಂತಿಯನ್ನು ಪಡೆದರೆ ಅನಂತರ ಚೆನ್ನಾಗಿ ಆಗುತ್ತೀರಿ ಎಂದು ಭರವಸೆ ಕೊಟ್ಟ. ಶ್ರೀರಾಮಕೃಷ್ಣರಿಗೆ ಈ ಮಾತನ್ನು ಕೇಳಿ ಸಂತೋಷವಾಯಿತು. ಆಗ ಶ್ರೀರಾಮಕೃಷ್ಣರು, ನೋಡು, ನಾನು ಮಾತನಾಡದೆ ಹೇಗೆ ಇರುವುದು? ನೀನು ಕಲ್ಕತ್ತೆಯಿಂದ ಅಷ್ಟು ದೂರದಿಂದ ಬಂದಿರುವೆ, ನಾನು ನಿನ್ನೊಡನೆ ಸ್ವಲ್ಪವೂ ಮಾತನಾಡಬೇಡವೇ ಎಂದರು. ಭಕ್ತ, ನೀವು ಈಗ ಮಾತನಾಡಬೇಡಿ, ಗುಣವಾದ ಮೇಲೆ ಬೇಕಾದಷ್ಟು ಮಾತನಾಡುವರಂತೆ ಎಂದ.
ಆದರೂ ಶ್ರೀರಾಮಕೃಷ್ಣರು ವೈದ್ಯರ ಸಲಹೆಯನ್ನು ಗಮನಿಸಲಿಲ್ಲ. ತಮ್ಮ ನೋವನ್ನು ಗಣನೆಗೆ ತರಲಿಲ್ಲ. ಎಂದಿನಂತೆ ಅವರು ಮಾತನಾಡಿಯೇ ಆಡಿದರು. ಹೀಗೆ 1 ತಿಂಗಳಾಯಿತು. ಆದರೂ ಗುಣವಾಗಲಿಲ್ಲ. ಅಮಾವಾಸ್ಯೆ ಮತ್ತು ಪೂರ್ಣಿಮೆಗಳಲ್ಲಿ ನೋವು ದಾರುಣವಾಗುತ್ತಿತ್ತು. ಗಟ್ಟಿಗಿರುವ ಯಾವ ಪದಾರ್ಥವನ್ನು ತಿನ್ನುವುದಕ್ಕೆ ಆಗುತ್ತಿರಲಿಲ್ಲ. ವೈದ್ಯರು ಅದನ್ನು ಕ್ಲರ್ಜಿಮ್ಯಾನ್ಸ್ ಸೋರ್ ಥ್ರೋಟ್ ಎಂದರು. ಹಾಗೆಂದರೆ ಪ್ರಚಾರಕನಿಗೆ ಹೆಚ್ಚು ಮಾತನಾಡುವುದರಿಂದ ಬರುವ ಗಂಟಲಿನ ರೋಗ ಎಂದು. ಔಷಧ ಪಥ್ಯಗಳನ್ನು ಅಣಿಮಾಡಿದರು. ಶ್ರೀರಾಮಕೃಷ್ಣರು 2 ವಿಷಯಗಳಲ್ಲಿ ವಿನಃ ಉಳಿದೆಲ್ಲವನ್ನು ಅವರು ಹೇಳಿದಂತೆ ಮಾಡುತ್ತಿದ್ದರು. ಮೊದಲನೆಯದೇ ಅವರಿಗೆ ಭಗವದ್ಭಾವವನ್ನು ತಡೆಯುವುದಕ್ಕೆ ಆಗುತ್ತಿರಲಿಲ್ಲ. ಎರಡನೆಯದೇ ಅವರ ಬಳಿಗೆ ಬಂದು ಯಾರಾದರೂ ದೇವರ ವಿಷಯವನ್ನು ಕೇಳಿದರೆ ಸುಮ್ಮನೆ ಇರುವುದಕ್ಕೆ ಆಗುತ್ತಿರಲಿಲ್ಲ. ದೇವರಿಗೆ ಸಂಬಂಧಪಟ್ಟ ಮಾತುಕತೆಯಾಡುತ್ತಿರುವಾಗ ಸಮಾಧಿಗೆ ಹೋಗುತ್ತಿದ್ದರು. ಸಂಸಾರದ ಆವಿಗೆಯಿಂದ ಬೆಂದು ನೊಂದವರಿಗೆ ಭರವಸೆಯನ್ನು ಕೊಡುವುದಕ್ಕಾಗಿ ಅವರು ಮಾತನಾಡದೆ ಬಿಡುತ್ತಿರಲಿಲ್ಲ. ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬರುವವರ ಸಂಖ್ಯೆ ಬರಬರುತ್ತಾ ಇನ್ನೂ ಜಾಸ್ತಿಯಾಯಿತು. ಅವರು ಊಟ ವಿಶ್ರಾಂತಿಯಲ್ಲಿ ಯಾವ ಕಾಲ ನಿಯಮವನ್ನು ಅನುಸರಿಸುತ್ತಿರಲಿಲ್ಲ. ರಾತ್ರಿ ಹಲವು ವೇಳೆ ಏಳುತ್ತಿದ್ದರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ, ಧ್ಯಾನ ಮತ್ತು ಭಜನೆಯನ್ನು ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರು ತಮ್ಮ ಹದಗೆಡುತ್ತಿರುವ ಆರೋಗ್ಯದ ವಿಷಯವಾಗಿ ಜಗನ್ಮಾತೆಗೆ ಅನೇಕ ವೇಳೆ ದೂರು ಕೊಡುತ್ತಿದ್ದರು. ತಾಯಿ, ನೀನು ಏತಕ್ಕೆ ಇಂತಹ ಕೆಲಸಕ್ಕೆ ಬಾರದವರನ್ನೆಲ್ಲ ಇಲ್ಲಿಗೆ ಕರೆದುಕೊಂಡು ಬರುವುದು? ಇವರೆಲ್ಲ 1 ಸೇರು ಹಾಲಿಗೆ 5 ಸೇರು ನೀರನ್ನು ಬೆರೆಸಿದವರಂತೆ ಇರುವರು. ಅದರಲ್ಲಿರುವ ನೀರನ್ನು ಹೋಗಲಾಡಿಸುವುದಕ್ಕೆ ಒಲೆಯನ್ನು ಊದಿ ಊದಿ ಸಾಕಾಗಿದೆ. ನನ್ನ ಕಣ್ಣೆಲ್ಲ ಹಾಳಾಗಿದೆ, ಗಂಟಲೆಲ್ಲ ಕಿತ್ತು ಹೋಗಿದೆ. ಇನ್ನು ನನ್ನ ಕೈಯಲ್ಲಿ ಇದು ಆಗುವುದಿಲ್ಲ. ನಿನಗೆ ಇಚ್ಛೆ ಇದ್ದರೆ ನೀನೇ ಮಾಡು, ಅಥವಾ 1-2 ಮಾತುಗಳಿಂದ ಜಾಗೃತರಾಗಬಲ್ಲವರನ್ನು ಕರೆದುಕೊಂಡು ಬಾ ಎನ್ನುತ್ತಿದ್ದರು. ಒಂದು ದಿನ ಇವರನ್ನು ನೋಡುವುದಕ್ಕೆ ಬರುತ್ತಿದ್ದ ದೊಡ್ಡ ತಂಡವನ್ನು ದೂರದಿಂದಲೇ ನೋಡಿ, ಏನು, ಒಂದು ದೊಡ್ಡ ಗುಂಪನ್ನೇ ಕರೆದುಕೊಂಡು ಬರುತ್ತಿರುವೆಯಲ್ಲ, ಇವರಿಂದ ನನಗೆ ಸ್ನಾನ ಊಟಗಳಿಗೂ ಕೂಡ ಸಮಯ ಇಲ್ಲವಲ್ಲ. ಈ ದೇಹವೋ ಒಂದು ತೂತಾದ ತಮಟೆಯಂತಿದೆ. ಹಗಲು ರಾತ್ರಿ ಇದನ್ನು ಬಡಿದರೆ ಎಷ್ಟು ಕಾಲ ಇದು ಬಾಳುವುದು ಎನ್ನುವರು. ವಿಜಯ ಮತ್ತು ಕೆಲವು ಭಕ್ತರಿಗೆ ಶಕ್ತಿಯನ್ನು ಕೊಡು ಎಂದು ಕೆಲವು ವೇಳೆ ತಾಯಿಯನ್ನು ಬೇಡುತ್ತಿದ್ದರು. ಅವರು ಇಲ್ಲಿಗೆ ಬರುವವರ ಮನಸ್ಸನ್ನು ಅಣಿ ಮಾಡಲಿ, ನಂತರ 1-2 ಮಾತಿನಿಂದ ಅವರನ್ನು ಜಾಗೃತರನ್ನಾಗಿ ಮಾಡುವುದಕ್ಕೆ ನನ್ನ ಬಳಿಗೆ ಕಳುಹಿಸು ಎಂದು ಬೇಡುತ್ತಿದ್ದರು. 1884ರ ಕೊನೆಯ ಹೊತ್ತಿಗೆ ಶ್ರೀರಾಮಕೃಷ್ಣರ ಹೆಸರು ಕಲ್ಕತ್ತೆಯಲ್ಲಿ ಹಬ್ಬತೊಡಗಿತು. 100 ಜನ ಅವರನ್ನು ನೋಡಲು ಬರುತ್ತಿದ್ದರು. ತಮ್ಮ ಅಸೌಕರ್ಯಗಳನ್ನೆಲ್ಲ ಬದಿಗಿರಿಸಿ ಇನ್ನೊಬ್ಬರ ಆಧ್ಯಾತ್ಮಿಕ ಜಾಗೃತಿಗಾಗಿ ಶ್ರೀರಾಮಕೃಷ್ಣರು ಹಗಲು ರಾತ್ರಿ ಎನ್ನದೇ ಶ್ರಮಿಸುತ್ತಿದ್ದರು. 1 ತಿಂಗಳಾದರೂ ರೋಗ ಕಡಿಮೆಯಾಗಲಿಲ್ಲ. ಭಕ್ತರಿಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಒಂದು ದಿನ ಶ್ರೀರಾಮಕೃಷ್ಣರ ಶಿಷ್ಯೆಯೊಬ್ಬಳು ಶ್ರೀರಾಮಕೃಷ್ಣರ ಭಕ್ತರನ್ನೆಲ್ಲ ತನ್ನ ಮನೆಗೆ ಊಟಕ್ಕೆ ಕರೆದಿದ್ದಳು. ಸಾಧ್ಯವಾದರೆ ಕೆಲವು ನಿಮಿಷಗಳ ಮಟ್ಟಿಗಾದರೂ ಶ್ರೀರಾಮಕೃಷ್ಣರು ಬಂದು ಹೋಗಬೇಕೆಂದು ಹೇಳಿ ಕಳಿಸಿದ್ದಳು. ಶ್ರೀರಾಮಕೃಷ್ಣರಿಗೆ ಗಂಟಲಿನಲ್ಲಿ ರಕ್ತಸ್ರಾವ ಆಗಿರುವುದರಿಂದ ಅವರು ಬರುವುದಕ್ಕೆ ಆಗುವುದಿಲ್ಲ ಎಂಬ ಸುದ್ದಿ ಬಂತು. ಭಕ್ತಳ ಮನೆಯಲ್ಲಿದ್ದ ನರೇಂದ್ರ, ರಾಮ, ಗಿರೀಶ, ಕಾಳಿಪದ, ದೇವೇಂದ್ರ, ಮಹೇಂದ್ರ ಮತ್ತು ಇತರರು ಈ ಸುದ್ದಿಯನ್ನು ಕೇಳಿ ಗಾಬರಿಯಾದರು. ಇವರೆಲ್ಲ ಕಲೆತು ಒಂದು ನಿರ್ಧಾರಕ್ಕೆ ಬಂದರು. ಕಲ್ಕತ್ತೆಯಲ್ಲಿ ಒಂದು ಮನೆ ಮಾಡಿ ಚಿಕಿತ್ಸೆಗಾಗಿ ಶ್ರೀರಾಮಕೃಷ್ಣರನ್ನು ಅಲ್ಲಿಗೆ ಕರೆತರಬೇಕು ಎಂದು. ನರೇಂದ್ರನಾಥನಿಗೆ ಊಟ ಮಾಡುವಾಗ ಬಹಳ ದುಃಖವಾಯಿತು. ಯಾರೋ ಏತಕ್ಕೆ ಎಂದು ಕೇಳಿದಾಗ ಹೀಗೆ ಹೇಳುತ್ತಾನೆ: ನಮ್ಮ ಆನಂದಕ್ಕೆಲ್ಲ ಕೇಂದ್ರವಾದ ವ್ಯಕ್ತಿ ಬಹುಶಃ ನಮ್ಮಿಂದ ಕಣ್ಮರೆಯಾಗಬಹುದು. ನಾನು ಕೆಲವು ವೈದ್ಯಕೀಯ ಪುಸ್ತಕಗಳನ್ನು ಓದಿ ಕೆಲವು ವೈದ್ಯರೊಡನೆ ಸಮಾಲೋಚನೆ ನಡೆಸಿದಾಗ ಇಂತಹ ಕಾಯಿಲೆ ಕ್ಯಾನ್ಸರ್ನಲ್ಲಿ ಕೊನೆಗಾಣುವುದು ಎಂದು ಗೊತ್ತಾಯಿತು. ಇಂದಿನ ಸಮಾಚಾರವನ್ನು ಕೇಳಿದರೆ ಅದು ಕ್ಯಾನ್ಸರ್ ಎಂದೇ ತೋರುವುದು. ಈ ರೋಗಕ್ಕೆ ಇನ್ನೂ ಯಾವ ಔಷಧಿಯನ್ನು ಕಂಡುಹಿಡಿದಿಲ್ಲ. ಮಾರನೇ ದಿನವೇ ಶ್ರೀರಾಮಕೃಷ್ಣರ ಕೆಲವು ಹಿರಿಯ ಭಕ್ತರು ಚಿಕಿತ್ಸೆಗಾಗಿ ಕಲ್ಕತ್ತೆಗೆ ಹೋಗುವ ಸಲಹೆಯನ್ನು ಅವರಿಗೆ ಸೂಚಿಸುತ್ತಾರೆ. ಶ್ರೀರಾಮಕೃಷ್ಣರು ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಬಾಗ್ ಬಜಾರಿನ ದುರ್ಗಾಚರಣ್ ಬೀದಿಯಲ್ಲಿ ಒಂದು ಸಣ್ಣ 2 ಅಂತಸ್ತಿನ ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಅದರ ಮೂಲಕ ಗಂಗಾ ನದಿಯನ್ನು ನೋಡಬಹುದಾಗಿತ್ತು. 3 ದಿನಗಳಾದ ಮೇಲೆ ಶ್ರೀರಾಮಕೃಷ್ಣರು ತಮ್ಮ ಸಾಧನಾ ಭೂಮಿಯಾದ ದಕ್ಷಿಣೇಶ್ವರವನ್ನು ಬಿಟ್ಟು ಇಲ್ಲಿಗೆ ಬರುತ್ತಾರೆ. ಇದೇ ಕೊನೆ. ಪುನಃ ಅವರು ದಕ್ಷಿಣೇಶ್ವರಕ್ಕೆ ಹಿಂದಿರುಗಲಿಲ್ಲ.
ಅವರಿಗೆ ದಕ್ಷಿಣೇಶ್ವರದ ವಿಶಾಲವಾದ ದೇವಸ್ಥಾನದಲ್ಲಿ ಇದ್ದು ಅಭ್ಯಾಸವಾಗಿತ್ತು. ಈಗ ಇಂತಹ ಇಕ್ಕಟ್ಟಾದ ಸ್ಥಳದಲ್ಲಿ ಇರುವುದಕ್ಕೆ ಆಗಲಿಲ್ಲ. ಸಾಯುವವನನ್ನು ಕೊನೆಗಾಲದಲ್ಲಿ ಒಂದು ಕಡೆ ಇಡುತ್ತಾರಲ್ಲ, ಅಂತಹ ಸ್ಥಳಕ್ಕೆ ನನ್ನನ್ನು ತಂದಿದ್ದಾರೆ ಎಂದು ಹೇಳಿ ಅಲ್ಲಿಂದ ಬಲರಾಮ ಬೋಸನ ಮನೆಗೆ ಹೋದರು. ಬಲರಾಮ ಅವರನ್ನು ವಿಶ್ವಾಸದಿಂದ ಬರಮಾಡಿಕೊಂಡ. ಇನ್ನೊಂದು ಚೆನ್ನಾಗಿರುವ ಮನೆಯನ್ನು ಮಾಡುವವರೆಗೆ ಇಲ್ಲಿಯೇ ಇರಿ ಎಂದು ಹೇಳಿದ. ಭಕ್ತರು ಒಂದು ಚೆನ್ನಾದ ಮನೆಯನ್ನು ಹುಡುಕಲು ಪ್ರಯತ್ನಿಸಿದರು. ಕೆಲವು ಪ್ರಖ್ಯಾತ ವೈದ್ಯರನ್ನು ಕರೆದು ಶ್ರೀರಾಮಕೃಷ್ಣರಿಗೆ ಚಿಕಿತ್ಸೆಯನ್ನು ಮಾಡಿಸತೊಡಗಿದರು. ಗಂಗಾ ಪ್ರಸಾದ ಸೇನ ಮತ್ತು ಕೆಲವು ವೈದ್ಯರು ಒಟ್ಟು ಕಲೆತು ಇದು ರೋಹಿಣ ಅಂದರೆ ಕ್ಯಾನ್ಸರ್ ಎಂದು ನಿರ್ಧರಿಸಿದರು. ತಮ್ಮಿಂದ ಈ ಕಾಯಿಲೆ ಗುಣವಾಗಲಾರದೆಂದು ಹೋಮಿಯೋಪತಿ ವೈದ್ಯರಿಗೆ ಹೇಳಿ ಕಳುಹಿಸಿದರು. ಶ್ರೀರಾಮಕೃಷ್ಣರು ಈಗ ಕಲ್ಕತ್ತೆಯಲ್ಲಿ ನೆಲೆಸಿದ್ದಾರೆ ಎಂಬ ಸುದ್ದಿ ಕಲ್ಕತ್ತೆಯಲ್ಲೆಲ್ಲ ಹಬ್ಬತೊಡಗಿತು. ಅನೇಕ ಜನರು ಅವರನ್ನು ನೋಡುವುದಕ್ಕೆ ಬಲರಾಮ ಬೋಸರ ಮನೆಗೆ ಬಂದರು. ಎಷ್ಟೇ ಬೇಡವೆಂದರೂ ಶ್ರೀರಾಮಕೃಷ್ಣರು ಬಂದವರೊಡನೆ ಮಾತನಾಡಿ ಅವರ ಸಂದೇಹಗಳನ್ನು ಪರಿಹರಿಸಿ ಅವರನ್ನು ಆಧ್ಯಾತ್ಮಿಕ ಜೀವನ ನಡೆಯಿಸುವಂತೆ ಪ್ರೋತ್ಸಾಹಿಸುತ್ತಿದ್ದರು. ಇವರಿಗೆ ಬಂದ ಕಾಯಿಲೆಯು ದಕ್ಷಿಣೇಶ್ವರಕ್ಕೆ ಹೋಗುವುದಕ್ಕೆ ಆಗದಿದ್ದವರಿಗೆಲ್ಲ ಅವರ ದರ್ಶನ ಸಿಗುವಂತೆ ಮಾಡುವ ಒಂದು ನಿಮಿತ್ತದಂತೆ ಇತ್ತು. ಅವರು ಅಲ್ಲಿ ಒಂದು ವಾರ ಮಾತ್ರ ಇದ್ದರು. ಅಷ್ಟರಲ್ಲೇ ಎಷ್ಟೋ ಜನಗಳಿಗೆ ಆಧ್ಯಾತ್ಮಿಕ ಬೆಳಕನ್ನು ಕೊಟ್ಟರು. ಒಂದು ದಿನ ಶ್ರೀರಾಮಕೃಷ್ಣರ ಕೋಣೆ ಜನರಿಂದ ಕಿಕ್ಕಿರಿದಿತ್ತು. ಗಿರೀಶ ಮತ್ತು ಕಾಳಿಪದ ಗೌರಾಂಗನಿಗೆ ಮಾನವ ಕೋಟಿಯ ಮೇಲಿದ್ದ ಅನುಕಂಪೆಯನ್ನು ಚಿತ್ರಿಸುವ ಒಂದು ಹಾಡನ್ನು ಹೇಳುತ್ತಿದ್ದರು. ಪ್ರಾಂಗಣದ ಪಶ್ಚಿಮದ ಕೊನೆಯಲ್ಲಿ ಶ್ರೀರಾಮಕೃಷ್ಣರು ಸಮಾಧಿಮಗ್ನರಾಗಿದ್ದರು. ಅವರ ಮೊಗದಲ್ಲಿ ಒಂದು ದೈವಿ ಮಂದಹಾಸ ಮೂಡಿತ್ತು. ಅವರ ಬಲಗಾಲು ಸ್ವಲ್ಪ ಮೇಲಕ್ಕೆ ಎದ್ದಿತ್ತು. ಅದನ್ನು ಮುಂದೆ ಚಾಚಿದ್ದರು. ಒಬ್ಬ ಭಕ್ತ ಅಶ್ರುಪೂರಿತ ಲೋಚನದಿಂದ ಅವರ ಕಾಲನ್ನು ಹಿಡಿದುಕೊಂಡಿದ್ದ. ಹಾಡು ಪೂರೈಸಿದ ಮೇಲೆ ತಮ್ಮ ಹತ್ತಿರ ಇದ್ದ ಭಕ್ತನಿಗೆ ಶ್ರೀಕೃಷ್ಣ ಚೈತನ್ಯನ ಹೆಸರನ್ನು 3 ಬಾರಿ ಉಚ್ಚರಿಸುವಂತೆ ಕೇಳಿದರು. ಸ್ವಲ್ಪ ದಿನಗಳಾದ ಮೇಲೆ ಶ್ಯಾಮಾಪುರದಲ್ಲಿರುವ ಗೋಕುಲಚಂದ್ರ ಭಟ್ಟಾಚಾರ್ಯ ಮನೆಯನ್ನು ಬಾಡಿಗೆಗೆ ಗೊತ್ತು ಮಾಡಿದರು. ಅಲ್ಲಿ ಡಾಕ್ಟರ್ ಮಹೇಂದ್ರನಾಥ ಸರ್ಕಾರ್ ಎಂಬುವನನ್ನು ಶ್ರೀರಾಮಕೃಷ್ಣರಿಗೆ ಚಿಕಿತ್ಸೆ ಮಾಡಬೇಕೆಂದು ಗೊತ್ತು ಮಾಡಿದರು. ಅಧ್ಯಾಯ 63 ಮುಗಿಯಿತು.